ಎಸ್ ಮಳೆಗಾಲ ಬಂದರೆ ಎಲ್ಲ ಕಡೆಗಳಲ್ಲಿ ಜಾರ್ತದೆ, ಅದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ಒಬ್ಬರು ಅಂದರೆ BSNL ಕಚೇರಿಗೆ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಈ BSNL ಕಚೇರಿಗೆ ಹೋಗಬೇಕಾದ್ರೆ ಜಾರಿ ಬಿದ್ದಿದ್ದಾರೆ. ಜಾರಿ ಬಿದ್ದದಕ್ಕೆ ಅವರು ಕೈ ಮುರಿತಕ್ಕೊಳಗಾಗಿದ್ದಾರೆ. ಮಾತ್ರವಲ್ಲ, ಅವರಿಗೆ ಸ್ವಲ್ಪ ಏಟಾಗಿದೆ. ಸೊ ಇದರ ಬಗ್ಗೆ ಅವರು ಅಲ್ಲಿ ಇಲಾಖೆ ಅಧಿಕಾರಿಗಳಲ್ಲಿ ಹೇಳಬೇಕಾದ್ರೆ ಅವರಿಗೆ ಒಂದು ಅದಕ್ಕೆ ಉಡಾಫೆಯ ಉತ್ತರವನ್ನು ನೀಡಿದ್ದಾರೆ ಎಂಬ ಕಾರಣಕ್ಕಾಗಿ ಅವರು ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಿದ್ದಲ್ಲಿಂದ ಅವರನ್ನ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಅವರನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಲಿಲ್ಲ. ಇದಕ್ಕಾಗಿ ಅವರು ನೇರವಾಗಿ ನಮ್ಮ ಬಳಿ ಬಂದಿದ್ದಾರೆ, ಮಾಧ್ಯಮದ ಬಳಿ ಬಂದಿದ್ದಾರೆ. ಇವತ್ತು ಮಾಧ್ಯಮದ ಬಳಿ ಬಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬನ್ನಿ, ಯಾವ ರೀತಿಯಾಗಿ ಈ ಘಟನೆ ನಡೆದಿದೆ, ಏನಾಯ್ತು ಅನ್ನೋದನ್ನ ಅವರ ಮಾತಲ್ಲಿ ಕೇಳೋಣ. ನಾನು 2Gಯನ್ನು 4G ಮಾಡಲಿಕ್ಕೆ ಬೇಕಾಗಿ BSNL ಆಫೀಸಿಗೆ ಹೋಗಿದ್ದೆ. ಹೋಗುವಾಗ ನಾನು ಅಲ್ಲಿ ಜಾರಿ ಬಿದ್ದಾಗ ಅಲ್ಲಿ ದೊಡ್ಡ ಆಫೀಸರ್ ಹತ್ರ ಮಾತಾಡಿದೆ. ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ನಮಗೆ ಅದಕ್ಕೆ ಜವಾಬ್ದಾರಿ ಇಲ್ಲ ಅಂತ ಅವರು ಹೇಳಿದರು. ನಾನು ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿದೆ. ನಂದೊಂದು ಫಿಂಗರ್ ಉಗುರು ಹೋಗಿದೆ, ಕೈಗೆ ಡ್ಯಾಮೇಜ್ ಆಗಿದೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಡ್ಯಾಮೇಜ್ ಎಲ್ಲ ಇದು ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಬೇರೆಯವರಾದರೂ ಒಂದು 60 ವರ್ಷದವರೆಲ್ಲ ಬಂದರೆ ಇಲ್ಲಿ ಸತ್ತು ಹೋದರೆ ಯಾರು ಕೇಳುವವರಿಲ್ಲ, ಇದಕ್ಕೆ ಕೇಳುವವರೇ ಯಾರು ಇಲ್ಲ ಅಂತೇಳಿ ನಮಗೆ ಒಂದು ಬೇಜಾರು. ಅದಕ್ಕೆ ನಾನು ಇನ್ನು ಮುಂದೆ ಇದಕ್ಕೆ ಯಾರಿಗೂ ಇಂಥ ಒಂದು ಅವಸ್ಥೆ ಆಗಬಾರ್ದು ಅಂತ ನಾನು ನಿಮಗೆ ಒಂದು ಸೂಚನೆ ಕೊಡ್ತಾ ಇರೋದು. ಅಲ್ಲ, ನೀವು ಎಲ್ಲಿಂದ ಬರೋದು? ನಾನು ಇಲ್ಲಿ ಕಲ್ಲಪಳ್ಳಿಯಲ್ಲಿ ಇರೋದು. ಇದು ನಂದು ಕರ್ನಾಟಕ ಸಿಮ್, ನಾನು ಕರ್ನಾಟಕ ಜಾಬಲ್ಲಿ ಇರೋದು. ಇಲ್ಲಿ ಬರೋ ಉದ್ದೇಶ ಎಂತದ್ದು? ನಾನು ಅದೇ 2Gಯನ್ನು 4G ಮಾಡ್ಲಿಕ್ಕೆ ಬೇಕಾಗಿ ಬಂದ ಸಿಮ್, ನಂದು ಕರ್ನಾಟಕ ಸಿಮ್ ಆದ ಕಾರಣ BSNL ಇಲ್ಲೇ ಮಾಡ್ಬೇಕಂತ ಹೇಳಿದ್ರು. ನಾನು ವಿರಾಜಪೇಟೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ ಆಗಿ ಇರೋದು. ಸರಿ, ಈಗ ಇಲ್ಲಿ ಹೋಗುವಾಗ ಏನಾಯ್ತು? ಹೋಗುವಾಗ ನಾನು ಇಲ್ಲಿ ಜಾರಿ ಬಿದ್ದೆ. ಅಂದ್ರೆ ಅಲ್ಲಿ ಜಾರ್ತಾ ಇತ್ತು? ಅಲ್ಲಿ ತುಂಬಾ ಜಾರ್ತಾ ಉಂಟು, ಯಾರು ಸಹ ಅಲ್ಲಿ ಅಷ್ಟು ಸೇಫ್ ಇಲ್ಲ ಯಾರಿಗೂ. ಅದೇ, ಈಗ ಹೋಗುವಾಗ ಜಾರಿ ಬಿದ್ರಿ? ಹೌದು. ಬಿದ್ದ ನಂತರ ನೀವು ಅಲ್ಲಿ ಹೇಳಿದ್ರ? ಹೇಳಿದ್ದೇನೆ, ಅಲ್ಲಿ ದೊಡ್ಡ ಆಫೀಸರ್ ಅಲ್ಲಿ ಹೋಗಿ ಹೇಳಿದ್ದೇನೆ. ಅವರು ಒಬ್ರು ಮಲಯಾಳಿ ಆಫೀಸರ್, ಅವ್ರು ಹೇಳಿದ್ರು ನೀವು ನಾನು ಅದಕ್ಕೆ ಜವಾಬ್ದಾರಿ ಏನಲ್ಲ, ಎಲ್ಲರೂ ಈಗ ಆಗ್ತಾರೆ, ಅವರ ಮನೆಗೆ ಹೋಗ್ತಾರೆ ಅಂತ. ಅಲ್ಲಿಂದ ನೀವು ಎಲ್ಲಿ ಹೋದ್ರಿ? ನಾನು ಸೀದಾ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲ್ ಅಲ್ಲಿ ಅಂತ ಹೇಳಿದ್ರು? ಅವ್ರು ಹೇಳಿದ್ರು ನಿಮಗೆ ಇಂಜೆಕ್ಷನ್ ಮಾಡ್ತೇವೆ, TT ಇಂಜೆಕ್ಷನ್ ಮಾಡ್ತೇವೆ, ನಿಮ್ ಪ್ರಥಮ ಚಿಕಿತ್ಸೆ ಕೊಡ್ತೇವೆ. ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಅದು ಆಗಲ್ಲ, ನೀವು BSNL ಆಫೀಸಿನ ಮೇಲೆ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ಎಲ್ಲಿಗೆಲ್ಲ ಪೆಟ್ಟಾಗಿದೆ? ಒಂದು ಕೈಗೆ ಇದು ಮಣಿಗಂಠ ಇದಕ್ಕೆ, ಮತ್ತೊಂದು ಉಗುರು ಹೋಗಿದೆ, ಫಿಂಗರ್ದು ಕಿರು ಬೆರಳಿಂದು, ಮತ್ತೆ ಇಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಮತ್ತೆ ಇಲ್ಲಿ ಸೊಂಟಕ್ಕೆ ಸ್ವಲ್ಪ ಪೆಟ್ಟಾಗಿದೆ ಸರ್. ಇದಕ್ಕೆ ಯಾರು ಇವರು BSNL ಆಫೀಸ್ ದೊಡ್ಡ ಆಫೀಸರ್ ಆಗಿ ನಮಗೇನು ಉತ್ತರವತ್ತ ಕೊಡಲಿಲ್ಲ ಅಂತೇಳಿ ನಾವೇನು ಮಾಡೋದು ಸರ್? ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.